ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಬಿಗ್ ಬಾಸ್ ಪ್ರೋಮೋದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಪ್ರೋಮೋದಲ್ಲಿ ಲವ್ ಸ್ಟೋರಿ ಇದ್ರೆ, ಇನ್ನೊಂದು ಪ್ರೋಮೋದಲ್ಲಿ ಶಾಕಿಂಗ್ ಎಲಿಮಿನೇಷನ್ ಟ್ವಿಸ್ಟ್ ಇದೆ. ಸೊ ಎರಡು ಪ್ರೋಮೋಗಳ ರಿವ್ಯೂವನ್ನ ಇವತ್ತು ನಿಮ್ಮ ಮುಂದೆ ನಾನು ಮಾಡ್ತಾ ಇದ್ದೀನಿ. ಸೊ ನನ್ನ ಅನಿಸಿಕೆಗಳನ್ನ ಈ ವಿಡಿಯೋ ಮುಖಾಂತರ ನಿಮಗೆ ನಾನು ತಿಳಿಸ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮೊದಲನೇ ಒಂದು ಪ್ರೋಮೋದಲ್ಲಿ ತುಂಬಾ ಚೆನ್ನಾಗಿ ಸಖತ್ತಾಗಿ ಕಾಮಿಡಿ ಫನ್ ಎಲ್ಲ ಇದೆ. ಎರಡನೇ ಪ್ರೋಮೋದಲ್ಲಿ ಎಲಿಮಿನೇಷನ್ ಒಂದು ಭಯ ಇದ್ದೇ ಇರುತ್ತೆ. ಸೊ ಯಾರು ಈ ವಾರ ಮನೆಯಿಂದ ಆಚೆಗೆ ಹೋಗ್ತಾರೆ ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ. ನಿನ್ನೆ ಸೂರಜ್ ಅವರು ಮನೆಯಿಂದ ಆಚೆ ಹೋದ್ರು ಗೊತ್ತಿರುವಂತ ವಿಷಯ. ಯಾರೆಲ್ಲ ಶಾಕಿಂಗ್ ಆಯ್ತು ಸೂರಜ್ ಅವರು ಮನೆಯಿಂದ ಆಚೆ ಹೋದ್ರು ಅಂತ ಕಮೆಂಟ್ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಅನ್ಕೊಂಡಿರಲ್ಲ ಸೂರಜ್ ಅವರು ಹೋಗ್ತಾರೆ ಅಂತ, ಬಟ್ ಏನ್ ಮಾಡೋಕ್ಕಾಗಲ್ಲ. ಇತ್ತೀಚಿನ ದಿನಗಳಲ್ಲಿ ರಾಶಿಕವರ ಹಿಂದೆ ಬಿದ್ದು ಎಲ್ಲೋ ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಿಲ್ವೇನೋ ಅನ್ನೋ ಒಂದು ಕಾರಣ ಬರುತ್ತೆ. ಸೊ ಅದಕ್ಕೋಸ್ಕರ ಇದಾಗಿರ್ಬೋದು ಅಂತ ಅನ್ಸುತ್ತೆ. ಹಂಗೆ ವೋಟಿಂಗ್ ಕೂಡ ಇಲ್ಲಿ ಕಂಪೇರ್ ಆಗುತ್ತೆ. ವೋಟಿಂಗ್ದು ನಾನೇ ನಂಬೋದಿಲ್ಲ. ವೋಟಿಂಗ್ ಇಲ್ಲಿ ಅವರು ಕಂಪೇರ್ ಅಂದ್ರೆ ವೋಟಿಂಗ್ನ ಜಮಾ ಮಾಡ್ಕೋತಾರೆ ಅಂತ ನನಗೆ ಅನ್ಸಲ್ಲ ಬಿಗ್ ಬಾಸ್ ಅವರು. ಯಾಕಂದ್ರೆ ಆ ರೀತಿ ಅನಿಸ್ತದೆ, ನಿಮಗೆ ಗೊತ್ತಾಗುತ್ತೆ ಮುಂದೆ. ಸೊ ಮತ್ತೆ ಇದಾಗಿದೆ, ಇದು ಒಂಥರ ಶಾಕಿಂಗ್ ಆಯ್ತು. ಇದಾದ್ಮೇಲೆ ಇವತ್ತು ಕೂಡ ಒಂದು ಎಲಿಮಿನೇಷನ್ ಇದೆ, ಡಬಲ್ ಎಲಿಮಿನೇಷನ್ ಇತ್ತು. ನಿನ್ನೆ ಒಬ್ಬರಾದ್ರು ಸೂರಜ್, ಇವತ್ತು ಯಾರು ಆಗ್ತಾರೆ ಅಂತ ನೋಡ್ಬೇಕಾಗಿದೆ. ಸೊ ಮೊದಲನೇ ಪ್ರೋಮೋದಲ್ಲಿ ಫನ್ ಲವ್ ಎಲ್ಲ ಇದೆ ಕೂಡ. ಅನುಪಮಾ ಗೌಡ ಅವರು ಗೆಸ್ಟ್ ಆಗಿ ಮನೆಗೆ ಬಂದಾಗ ಅಲ್ಲಿ ಒಂಥರ ಫನ್ ಮೂಮೆಂಟ್ಗಳೆಲ್ಲ ಆಗಿದ್ದಾವೆ. ಸೊ ಇದು ಫಸ್ಟ್ ಪ್ರೋಮೋದಲ್ಲಿ. ಆದರೆ ಎರಡನೇ ಪ್ರೋಮೋದಲ್ಲಿ ಎಲಿಮಿನೇಷನ್ ಒಂದು ಟ್ವಿಸ್ಟ್ ಅನ್ನ ಇಟ್ಟಿದ್ದಾರೆ, ಶಾಕಿಂಗ್ ಎಲಿಮಿನೇಷನ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾರು ಎಲಿಮಿನೇಷನ್ ಆಗ್ತಾರೆ ಈ ವಾರ, ಯಾರು ಮನೆಯಿಂದ ಆಚೆ ಹೋಗ್ತಾರೆ. ಸೂರಜ್ ಒಬ್ರು ಹೋದ್ರು, ಇನ್ನೊಬ್ರು ಯಾರು ಹೋಗ್ತಾರೆ ಅಂದ್ರೆ ಡಬಲ್ ಎಲಿಮಿನೇಷನ್ ಇದೆಲ್ಲ, ಒಬ್ರು ಹೋದ್ರು ಇನ್ನೊಬ್ರು ಯಾರು ಇವತ್ತು ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದು ಒಂದು ಕುತೂಹಲ ಆಗಿದೆ. ಎಲ್ಲರೂ ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ ಯಾರು ಹೋಗ್ಬೋದು ಅಂತ. ಬಟ್ ನಾನು ಕೂಡ ಕಾಯ್ತಾ ಇದ್ದೀನಿ ಯಾರು ಹೋಗ್ಬೋದು ಅಂತ. ನೋಡೋಣ, ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿ ಆಗುತ್ತೆ ಯಾರು ಹೋಗ್ತಾರೆ ಯಾರಿಲ್ಲ ಅಂತ. ಬಟ್ ಇಲ್ಲಿ ಇವತ್ತು ಹೋಗೋರು ಸ್ವಲ್ಪ ಕನ್ಫ್ಯೂಸ್ ಮಾಡಿ ಹೋಗ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಆ ರೀತಿ ಇದೆ, ನಿಮ್ಗೆ ಆಮೇಲೆ ಗೊತ್ತಾಗಿ ಆಗುತ್ತೆ ಯಾಕಂತ. ನಾನು ಯಾಕೆ ಮಾತನ್ನ ಹೇಳಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಮಾತಾಡೋಣ ಇದೆಲ್ಲ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರಲ್ಲ ಕಿರಾಮ್ ಯೂಟ್ಯೂಬ್ ಚಾನಲ್, ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಿಮ್ಮೊಂದು ಲೈಕ್ ಇಂದ ನನಗೆ ಪ್ರೋತ್ಸಾಹ ಕೊಟ್ಟು ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೊದಲೇ ಪ್ರೋಮೋದಲ್ಲಿ ಅನುಪಮಾ ಗೌಡ ಅವರನ್ನ ಗೆಸ್ಟ್ ಆಗಿ ಮನೆಯೊಳಗೆ ಕರೆಸಿದ್ದಾರೆ. ಮನೆಯೊಳಗೆ ಕರೆಸಿದ ತಕ್ಷಣ ಒಂದು ಫನ್ ಆಗಿ ಎಲ್ಲರೂ ಕೂಡ ಕುಂತ್ಕೊಂಡು ಮಾತಾಡ್ತಾರೆ. ನಿಮ್ಮ 14 ವಾರಗಳ ಜರ್ನಿನ ಹೇಳಿ ನಾನು ಕೇಳಿಸ್ಕೊತೀನಿ ಅಂತ ಇಲ್ಲಿ ಅನುಪಮಾ ಗೌಡ ಹೇಳಿದಾಗ ಅಶ್ವಿನಿ ಅವರು ಹೇಳ್ತಾರೆ, ರಘು ಅಂದ್ರೆ ನನಗೆ ತುಂಬಾ ಇಷ್ಟ, ರಘು ಅವರ ಮುಗ್ಧತೆ ತುಂಬಾ ಇದೆ. ಫಸ್ಟ್ ಬಂದಾಗ ಒಂಥರ ಇದ್ರು, ಬಟ್ ಇವಾಗ ಅವ್ರ ಮನಸ್ಸು ತುಂಬಾ ಮೃದು ಸಾಫ್ಟ್ ಇರುವಂತ ಮನಸ್ಸು ತುಂಬಾ ಇಷ್ಟ ಆಗ್ತಾರೆ. ಅನ್ನ ಅಂತ ಕರಿಬೇಕು ಅಂತ ಅನಿಸುತ್ತೆ, ಬಟ್ ಕರೆಕ್ಟ್ ಆಗ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ರಘು ಅವರು ಕೂಡ ಏನ್ ಹೇಳ್ತಾರಪ್ಪ ಅಂದ್ರೆ, ನಂಗೆ ಅಶ್ವಿನಿ ಅವರು ಕೂಡ ತುಂಬಾ ಇಷ್ಟ ಆಗ್ತಾರೆ. ಸೊ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ನಮ್ಮ ಇಬ್ಬರದ್ದು ರೀತಿ ಮಾತಾಡ್ತಾರೆ. ಸೊ ಇಲ್ಲಿ ಗಿಲ್ಲಿ ಒಂದು ಟಾಂಟ್ ಕೊಡ್ಲೇಬೇಕಲ್ವಾ. ಸೊ ಗಿಲ್ಲಿ ಏನಂತಾರೆ ಅಂತಂದ್ರೆ, ಇದು ನನಗೆ ಮಾತುಕತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತಾ ಇಲ್ಲ, ಇಲ್ಲಿ ಸ್ವಯಂವರ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಅನ್ನೋ ರೀತಿ ಮಾತಾಡ್ತಾರೆ. ಸಖತ್ತಾಗಿ ಕಾಮಿಡಿ ಮಾಡೋದಲ್ಲಿ ಎದ್ದಿದ್ದಕ್ಕೆ ಅಂತಾನೆ ಹೇಳ್ಬೋದು. ಗಿಲ್ಲಿ ಕ್ಯಾಪ್ಟನ್ಸಿಲಿ ಯಾವ ರೀತಿ ಈ ವಾರ ನಡೆಯುತ್ತೆ ಅಂತ ನಾನಂತೂ ಎಕ್ಸಾಕ್ಟಿಂಗ್ ಆಗಿ ನೋಡೋಕೆ ಕಾಯ್ತಾ ಇದ್ದೀನಿ. ಬಟ್ ಗಿಲ್ಲಿ ನಿನ್ನೆ ಒಂದು ಆ ಲುಕ್ ಇದೆಯಲ್ಲ, ಒಂದು ಸಿಂಹ ಹತ್ರ ನಿಂತ್ಕೊಂಡು ಒಂದು ಪೋಸ್ ಕೊಡ್ತಾರೆ, ಸಖತ್ತಾಗಿ ಬಂದಿದೆ. ಅದು ತುಂಬಾ ಇಷ್ಟ ಆಗೋಯ್ತು ನನಗಂತದ್ದು. ಸೊ ನಿಮಗೂ ಯಾರಿಗೆಲ್ಲ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು ಖುಷಿ ಆಯ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸೂರಜ್ ಹೋಗಿದ್ದು ಯಾರಿಗೆಲ್ಲ ಶಾಕಿಂಗ್ ಆಯ್ತು ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒಂದು ಎಪಿಸೋಡ್ ಅಲ್ಲಿ ಬಂದು ಇದೆಲ್ಲ ಮಾತುಕತೆ ಅದಾಗುತ್ತೆ. ಸೊ ಇಲ್ಲಿ ಆದ್ಮೇಲೆ ಯಾರು ಸೇವ್ ಆಗ್ತಾರೆ ಅದಾಗ್ತಾರೆ ಅಂತ ಅನುಪಮ ಗೌಡ ಹೇಳ್ತಾರೆ ಅಂತ ಅನ್ಸುತ್ತೆ. ಇದು ಆದ್ಮೇಲೆ ಇನ್ನು ಎರಡನೇ ಪ್ರೋಮೋದಲ್ಲಿ ಇರೋದೇನಪ್ಪಾ ಅಂತಂದ್ರೆ, ಈ ವಾರ ಮನೆಯಿಂದ ಯಾರು ಆಚೆ ಹೋಗ್ತಾರೆ, ಯಾರಪ್ಪ ಅಂತಂದ್ರೆ ಸ್ಪಂದನ ಮಾಳುನ. ಸ್ಪಂದನ ಹೋಗ್ತಾರ, ಮಾಳು ಹೋಗ್ತಾರ. ಸೊ ಈ ಇಬ್ಬರಲ್ಲೇ ನಮಗೆ ಕ್ವಶನ್ ಮಾರ್ಕನ್ನ, ಇವರಿಬ್ಬರ ನಡುವೆ ಒಂದು ಕ್ವಶನ್ ಮಾರ್ಕನ್ನ ತಂದಿಟ್ಟಿದ್ದಾರೆ, ಆಚೆ ಯಾರು ಹೋಗಿದ್ದು. ಸೊ ಏನಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ಇವತ್ತು ಒಂದು ಕಡೆ ನಿಂತ್ಕೋಬೇಕು. ಇಲ್ಲಿ ಲಾಸ್ಟ್ ಅಲ್ಲಿ ಉಳಿದಿರೋದು ಅಂದ್ರೆ ಲಾಸ್ಟಲ್ಲಿ ಅನ್ಸುತ್ತೆ ಅವರು ಒಬ್ರು ಹೋಗ್ಬಿಟ್ರೆ ಎಲ್ಲರೂ ಆಲ್ರೆಡಿ ಸೇಫ್ ಆದಂಗೆ ಅಲ್ವಾ. ಸೊ 25 ನಿಮಿಷ. ಸೊ ಲಾಸ್ಟ್ ಅಲ್ಲಿ ಮಾಳು ಮತ್ತೆ ಸ್ಪಂದನ ಅವರು ನಿಂತ್ಕೊಂಡಿದ್ದಾರೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ. ಸೊ ಈ ಇಬ್ರು ಇದ್ದಾರೆ. ಇಬ್ಬರಲ್ಲಿ ಯಾರಾದ್ರೊಬ್ರು ಇವತ್ತು ಮನೆಯಿಂದ ಆಚೆಗೆ ಹೋಗ್ತಾರೆ. ಅಂದ್ರೆ ಬಿಗ್ ಬಾಸ್ ಇವತ್ತಿಗೆ ಅವರಿಗೆ ಎಂಡ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಅದಾದ್ಮೇಲೆ 2 ಕಾರ್ಗಳು ಬರುತ್ತೆ. ಕಾರ್ಗಳಲ್ಲಿ ಆ ಇಬ್ರು ಕೂತ್ಕೋತಾರೆ. ಒಂದು ಕಾರ್ಗಳಲ್ಲಿ ಮಾಳು, ಒಂದು ಕಾರ್ಗಳಲ್ಲಿ ಸ್ಪಂದನ ಕುಂತಾರೆ. ಅದು 1-2 ರೌಂಡ್ ಹೊಡಿತ್ತೆ ಅನ್ಸುತ್ತೆ, ಅಥವಾ ಡೈರೆಕ್ಟ್ ಹೋಗುತ್ತೆ ಗೊತ್ತಿಲ್ಲ. ಬಟ್ ಅದ್ರ ಕುತ್ಕೊಂಡು ಒಂದು ರೌಂಡ್ ಆಗಿ ಆ ಮನೆಯಿಂದ ಆಚೆ ಹೋಗ್ತಾರೆ. ಮನೆಯಿಂದ ಆಚೆ ಹೋಗಿ ವಾಪಸ್ ಬಂದ ಮೇಲೆ ಒಂದು ಕಾರಲ್ಲಿ ಒಬ್ರು ಮಾತ್ರ ಇರ್ತಾರೆ. ಅದು ಸ್ಪಂದನದಾಗಿರ್ಬೋದು, ಮಾಳೋದ್ರಾಗಿರ್ಬೋದು. ಸೊ ಇಲ್ಲಿ ಒಬ್ರು ಮೋಸ್ಟ್ ಇವ್ರ ಮೇಲೆ ತುಂಬಾ ನಂಬಿಕೆ ಇತ್ತು, ಹೋಗೋಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಅವರೇ ಹೋಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ, ಬಟ್ ನಾವು ಕಾದು ನೋಡ್ಬೇಕಾಗಿದೆ. ಇವರಂತ ಹೆಸರು ಹೇಳಂಗಿಲ್ಲ. ಸೊ ಇವ್ರು ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ, ಬಟ್ ಅದೇನೋ ಗೊತ್ತಿಲ್ಲ. ನೋಡುವ ಏನಾಗುತ್ತೆ ಅಂತ. ನಿಮಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರು ಮಾಳು ಹೋಗ್ಬೇಕಾ ಸ್ಪಂದನ ಹೋಗ್ಬೇಕಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಇಷ್ಟಪಡ್ತೀನಿ. ಸೊ ಒಂಥರ ಶಾಕ್ ಆಯ್ತು ಇವತ್ತು ಕೂಡ ನನಗೆ, ಇವ್ರು ಹೋದ್ರಾ ಅನ್ನೋ ರೀತಿ ಆಯ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಎಪಿಸೋಡ್ ನೋಡೋಣ, ಯಾರು ಹೋದ್ರು ಯಾರಲ್ಲ ಅಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಮಾತಾಡೋದು ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ 2 ಪ್ರೋಮೋದಲ್ಲಿ ನಿಮ್ಗೆ ಯಾವ ರೀತಿ ಇಷ್ಟ ಅನಿಸ್ತು? ಮೊದಲನೇ ಪ್ರೋಮೋ ಫನ್ ಆಗಿತ್ತು, ಎರಡನೇ ಪ್ರೋಮೋ ಶಾಕಿಂಗ್ ಎಲಿಮಿನೇಷನ್ ಒಂದಿಗೆ ಮುಕ್ತಾಯ ಆಯಿತು. ಮುಂದಿನ ವಾರ ನಮ್ಮ ಗಿಲ್ಲಿ ಅವರ ಕ್ಯಾಪ್ಟನ್ಸಿಯಲ್ಲಿ
ಯಾವ ರೀತಿ ಮನೆ ನಡೆಯುತ್ತೆ ಅಂತ ನೋಡ್ಬೇಕಾಗಿದೆ. ಸೊ ನಿನ್ನೆ ರಘು ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇವನು ಕ್ಯಾಪ್ಟನ್ ಆಗಿಲ್ಲದೆ ಇರುವಾಗಲೇ ಕೆಲಸ ಮಾಡಿಲ್ಲ, ಇನ್ನು ಕ್ಯಾಪ್ಟನ್ ಹೆಂಗ್ ಮಾಡ್ತಾನೆ ಕೆಲಸ ಅಂತ ಒಂಥರ ಫನ್ ಆಗಿ ಮಾತಾಡ್ತಾ ಇದ್ರು. ಕೆಲಸ ಮಾಡದೆ ಇಲ್ಲಿ 12 ವಾರ ಬಂದ, ಇನ್ನು ಇವಾಗ ಕ್ಯಾಪ್ಟನ್ ಬೇರೆ ಇನ್ ಕೆಲಸ ಮಾಡ್ತಾನ ಇವನು ಅನ್ನೋ ಒಂದು ರೀತಿ ಫನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ವೈಫ್ ಕೂಡ ಹೇಳಿದ್ದು, ರಘು ಅವರು ತುಂಬಾ ಕೋಪಿಷ್ಟ ಆಗಿದ್ರು, ಅವ್ರು ಎಲ್ಲಿ ಕುತ್ಕೋತಾರ ಅಲ್ಲೇ ಏನಾದ್ರು ಬೇಕಾಗಿತ್ತು, ಮೊಬೈಲ್ ನೋಡ್ತಾ ಇದ್ರು, ಜಾಸ್ತಿ ಟೈಮ್ ಕೊಡ್ತಲ್ಲ ನನಗೆ ನನ್ನ ಮಗನಿಗೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಆ ಮಗ ಬಂದಾಗ ಕೂಡ ಅವರು ಏನ್ ಮಾಡಿದ್ರು, ಬಂದು ಹಗ್ಗದು ಮಾಡಲಿಲ್ಲ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅವ್ರನ್ನ ಕಳಿಸಿ ಅಲ್ಲೆಲ್ಲ ಪ್ರೀತಿಲ್ಲ ತೋರಿಸಿ ಒಂಥರ ಮನೆಯಲ್ಲೇ ಮಗುವಾಗಿ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ರಘು ಅವರು. ಬಟ್ ಇನ್ಮೇಲೆ ಆದ್ರೂ ರಘು ಅವರು ಚೇಂಜ್ ಆಗ್ತಾರೆ ಅಂತ 100% ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಚೆನ್ನಾಗಿರಲಿ, ಅವ್ರ ಜೀವನ ಸುಖವಾಗಿರಲಿ ಅಂತ ಹೇಳ್ತೀನಿ. ಸೊ ಪ್ರತಿಯೊಬ್ಬರು ಫ್ಯಾಮಿಲಿ ವೀಕಲ್ಲಿ ಬಂದಿರೋದು ಖುಷಿ ಆಯಿತು. ನಿನ್ನೆ ನಮ್ಮ ಕಾವ್ಯ ಅವರ ಅಪ್ಪ ಅಮ್ಮ ಬಂದು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಆಯಿತು. ನಮ್ಮ ಗಿಲ್ಲಿ ಅವರಿಗೆ ಬೆಳ್ಳಿಯ ಲಾಕೆಟ್ ಅಂದರೆ ಚೈನನ್ನು ಕೈಗೆ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಒಂಥರ ಮಾವ ಹಳೇನಿಗೆ ಏನೋ ಗಿಫ್ಟ್ ಕೊಟ್ಟೇನೋ ಅನ್ನೋ ರೀತಿ ಎಲ್ಲ ಕಾಮೆಂಟ್ ಆಗ್ತಾರೆ, ನೋಡಿ ತುಂಬ ಚೆನ್ನಾಗಿದೆ. ಸೊ ಅವ್ರ ಬಣ್ಣಿಗೆ ಕಾವ್ಯ ಗಿಲ್ಲಿಗೆ ಬಣ್ಣಿಗೆ ತುಂಬ ಚೆನ್ನಾಗಿದೆ. ಹೀಗೆ ನಗ್ನಗ್ತಾ ಫ್ರೆಂಡ್ಶಿಪ್ ಅವ್ರದ್ದು ಚೆನ್ನಾಗಿಲ್ಲ ಅಂತ ಕೇಳ್ಕೊತಾ ಇದ್ದೀನಿ. ಈ 2 ಪ್ರೊಮೋಗಳು ಇದಾಗಿತ್ತು. 2 ಪ್ರೊಮೋದಲ್ಲಿ ನಿಮ್ಗೆ ಯಾವ ಪ್ರೊಮೋ ಇಷ್ಟ ಆಯಿತು, ಹಾಗೆ ಇವತ್ತು ಯಾರು ಮನೆಗೆ ಹೋಗ್ತಾರೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.